ಪರಮ ಪವಿತ್ರವಾದ ಮಣ್ಣನ್ನ ಯಾರಿಗೆ ಕೊಟ್ರು? ಆ ತಾಯಿ ಕೊಟ್ಟು, ಆ ತಾಯಿ ಮುಂದಿಟ್ಟು. ಎಷ್ಟು ಪ್ರೇಮ ಇರಬೇಕು. ಅದಕ್ಕೆ ಹೇಳ್ತೀನಿ, ನಾ ಹೇಳಿದೆ, ನಂಬು ನಂಬಲೆ ಮನವೇ ಹಂಬಲ ಸದಿರು ಬರಿದೆ, ನಂಬಿಕೆಗೆ ಕಾರಣನು ಸಾಂಬನೊಲಿವನದ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಆ ಮಣ್ಣು ತಗೊಂಡು ಕೈಯಾಗಿ ಹಿಡ್ಕೊಂಡು ಆ ತಾಯಿ ಅಂತಾಳ ಮಗನ ಮುಂದೆಪ್ಪ, ಚಿಂತೆ ಮಾಡಕ್ ಹೋಗ್ಬೇಡ, ಈ ಜನ್ಮಕ್ಕ ಅವನ ಪಾದದ ಮಣ್ಣಾದ್ರ ಮುಂದಿನ ಜನ್ಮಕ್ಕಾದರೂ ನಾ ಆ ಶಿವಯೋಗಿ ಕೈಯಾಗ ಲಿಂಗ ಕಟ್ಟಿಸಿಕೊಂಡೇ ನಾ ಮುಕ್ತಿ ಹೊಂದುತ್ತೇನೆ ಅಂತ ಆ ಮಣ್ಣಿನ ಮೇಲೆ ಪ್ರಮಾಣ ಮಾಡಿಲ್ಲ ಆ ತಾಯಿ. ಯಾರು? ಆ ತಾಯಿ ಪ್ರಮಾಣ ಮಾಡಿ ಆ ಗುರು ಕೊಟ್ಟ ಆ ಮಣ್ಣನ್ನ, ಆ ಮಗ ತಂದ ಮಣ್ಣನ್ನ ಹಿಂಗ ಬಿಚ್ಚುತ್ತಾಳೆ. ಆ ಬರಬೇಕಾಗಿರುವ ಮಣ್ಣು, ತಂದಾಗಿರುವ ಮಣ್ಣು ಆ ತಾಯಿಯ ಕೈಯೊಳಗ ಯಾವಾಗ ಸ್ಪರ್ಶವಾಗಿ ಅದನ್ನು ಬಿಚ್ಚಿ ನೋಡ್ತಾಳೆ, ಅದರೊಳಗ ಜಗತ್ತನ್ನೇ ಪ್ರಕಾಶವಾಗಿ ಬೆಳಗುವ ಲಿಂಗ ಆ ತಾಯಿಗೆ ದರ್ಶನವಾಗ್ತದೆ. ಯಾರಿಗೆ? ಆ ಗ್ರಾಮದ ತಾಯಿಗೆ ದರ್ಶನ ಆಯಿತು. ಮತ್ತಿನ್ನ ಏನು ಬೇಕು ಜಗತ್ತಿನೊಳಗ? ಹೌದಲ್ಲ? ಸಾಧನೆ ಅನ್ನೋದು ಎಷ್ಟರ ಮಟ್ಟಿಗೆ ಆ ತಾಯಿಯ ಭಕ್ತಿ ಗುರುವಿಗೆ ಮುಟ್ಟಿತ್ತು ಅಂತಂದ್ರೆ ನಿಮಗೆ ಹೇಳುತ್ತೇನೆ, ಆ ಲಿಂಗ ದರ್ಶನ ಆದ ತಕ್ಷಣ ಆ ತಾಯಿಗೆ 1000 ಜನ್ಮಗಳಲ್ಲಿಯೂ ಮಾಡದಿರುವ ಸಾಧನೆ ಒಂದೇ ಜನ್ಮದೊಳಗ ಮಾಡಿರುವ ಪ್ರೇಮ ಉಕ್ಕಿ ಹರಿತದ. ಆನಂದ ಭಾಷ್ಪಗಳು ಆ ಲಿಂಗದ ಮೇಲೆ ಬೀಳ್ತವ. ಎಲ್ಲಾ ಲಿಂಗರ ಅನ್ಕೊಂತಾರಂತ ಮನಸ್ಸಿನೊಳಗ, ಕೋಟಿ ಕೋಟಿ ತೀರ್ಥಗಳಿಗಿಂತಲೂ ಒಬ್ಬ ಭಕ್ತಿಯ ಕಣ್ಣೀರನ ಹನಿ ಅನ್ನೋದಲ್ಲ, ಅದು ಲಿಂಗಕ್ಕೆ ಸಮರ್ಪಣ ಆಗ್ಯದ ಅಂದ್ರ ಅಷ್ಟು ಪರಿಶುದ್ಧವಾಗಿರುವ ತೀರ್ಥ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಆ ಲಿಂಗ ತಗೊಂಡ್ಲು, ಕೊರಳಾಗ ಕಟ್ಕೊಂಡ್ಲು. ನಿಮಗೆ ಶರಣರು ಹೇಳ್ತೇನೆ, ಆ ತಾಯಿ ಯಾವಾಗ ಲಿಂಗ ಕಟ್ಕೊಂಡ್ಲು ಮತ್ತ ಜಾಸ್ತಿ 20 ರಿಂದ 25 ವರ್ಷ ಹೆಚ್ಚಿನ ಕಾಲ ಜೀವಿತಾವಧಿ ಬದುಕಿ ಅತ್ಯಂತ ವೈಭವದೊಂದಿಗೆ ಜೀವನವನ್ನು ನಡೆಸಿ ತನ್ನ ಮನೆತನದನ್ನೆಲ್ಲರಿಗೂ ಲಿಂಗ ಕೊಡಿಸಿ, ಇವತ್ತು ಬಹುಶಃ ಲಿಂಗವಂತರು ಕೂಡ ಅಷ್ಟು ಶ್ರೇಷ್ಠವಾಗಿಲ್ಲ, ಅಷ್ಟು ಆಚಾರವಂತರಿಲ್ಲ, ಅಷ್ಟು ಪರಮ ಆಚಾರವನ್ನ ಆ ಮನೆತನ ಇವತ್ತಿಗೂ ಕೂಡ ಮಾಡ್ತದ. ಆದ್ರ ಆ ತಾಯಿ, ಆ ಗುರುಗಳು ಎಲ್ಲಿ ಹೇಳ್ಕೊಂಡಾರ ನೋಡ್ರಿ. ಸಾಧನೆ ನಾ ಹೋಗಿ ಕೇಳಿದಾಗ ಆ ಹೆಣ್ಮಗಳು ಹೇಳಿದ್ಲು, ಇಷ್ಟೆಲ್ಲ ಆಗೈತ್ರಿ ಬುದ್ಧಿ, ನಮ್ಮ ಅಜ್ಜಿಗೆ ಅವ್ರ ಕೃಪೆ ಆದ ಕಾರಣ ಆ ತಾಯಿ ಎಲ್ಲರ ಕೊರಳಾಗೂ ಕೂಡ ಲಿಂಗ ಇರಬೇಕು ನಮ್ಮ ಮನೆಯೊಳಗ ಒಂದು ಆಶೆ ಇದ್ದ ಕಾರಣ ನಾವು ಎಲ್ಲಿ ಹೋದ್ರು, ಏನು ಕೆಲಸ ಮಾಡಿದ್ರು, ಏನು ಮಾಡಿದ್ರು ಕೂಡ ಆ ಲಿಂಗವನ್ನ ನಾವು ಇವತ್ತಿನವರೆಗೂ ಬಿಟ್ಟಿಲ್ಲ. ನಮಗ ಕೊಳ್ಳಾಗಿರೋ ಲಿಂಗ, ಮುಗುಳಕ್ ಹೊಡೆದಾಗಿರೋ ಎಲ್ಲ ಲಿಂಗ, ಇವೆರಡೂ ನನ್ನ 2 ಕಣ್ಣುಗಳು ಅನ್ನೋ ಭಾವವನ್ನ ವ್ಯಕ್ತಪಡಿಸಿದಾಗ ಅವಾಗ ಅನ್ಕೊಂಡೆ, ಒಬ್ಬ ಗುರು ಮನಸ್ಸು ಮಾಡಿದ್ರೆ ಜಗತ್ತಿನೊಳಗ ಏನೆಲ್ಲವನ್ನ ಕೊಡಬಲ್ಲ, ಅದೇ ಗುರು ಮನಸ್ಸು ಮಾಡಿದ್ರೆ ಜಗತ್ತಿನೊಳಗೆ ಏನೆಲ್ಲವನ್ನ ಕಳಿಬಲ್ಲ. ಆ ಕೊಡಬಲ್ಲ ಶಕ್ತಿ, ಕಳೆಯಬಲ್ಲ ಶಕ್ತಿ, ಈ ಉಭಯ ಶಕ್ತಿಗಳನ್ನ ಜಗತ್ತಿನೊಳಗ ಯಾವ ಪ್ರಭುವಿಗಿದೆ ಅನ್ನೋದಾದ್ರೆ ಅದು ಎಲ್ಲಾ ಲಿಂಗ ಮಹಾಪ್ರಭುಗಳು ಅನ್ನೋದು ನಮಗೆ ಮೊಟ್ಟ ಮೊದಲು ಗೊತ್ತಿರಬೇಕು ಅನ್ನತಕ್ಕಂತಹ ವಿಚಾರವನ್ನ ತಿಳಿಸ್ತಾ, ವಿಶೇಷವಾಗಿ ಅವ್ರು ಹೇಳಿದ್ರು, ಒಂದಲ್ಲ ಎಲ್ಲಾ ಲಿಂಗ ಪ್ರಭುಗಳ ಪವಾಡ. ನಿಮಗೆ ಸುಮ್ಮನೆ ಒಂದ ಮಾತು ಹೇಳ್ಬೇಕಂದ್ರ